ಓಕೆ, ರೈತ ಬಾಂಧವರೇ ನಮಸ್ಕಾರ. ಇಲ್ಲಿ ಒಬ್ಬ ಬೆಂಗಳೂರಿನ ಒಬ್ಬ ಮಾದರಿ ರೈತ ಅಂತ ಹೇಳಿದರೆ ತಪ್ಪಾಗದು. ಬೆಂಗಳೂರಿನ ಆನೇಕಲ್ ತಾಲೂಕಿನ ಒಬ್ಬ ಮಾದರಿ ರೈತರು ನಮ್ಮ ರಾಯಚೂರು ಕೃಷಿ ಯೂನಿವರ್ಸಿಟಿಗೆ ಒಂದು ಭೇಟಿ ನೀಡಿರ್ತಾರೆ. ನಾನು ಅವರನ್ನು ಸಂದರ್ಶನ ಮಾಡ್ಕೊತೀನಿ. ಬನ್ನಿ ಅವ್ರ ಹತ್ರ ಕೇಳೋಣಂತ. ಅವ್ರು ಏನೇನು ಆರ್ಟಿಕಲ್ಚರಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಇವತ್ತೊಂದು ಮಾದರಿ ರೈತರಾಗಿ ನಿಲ್ಲೋದಕ್ಕೆ ಅವರೊಂದು ಶ್ರಮ ಏನು ಅಂತ ಅವ್ರನ್ನೇ ಕೇಳೋಣಂತ. ಬನ್ನಿ, ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು, ತಮ್ಮ ಪರಿಚಯ? ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ. ಓಕೆ. ನಮ್ಮ ತಂದೆ ಹೆಸರು ಚಿನ್ನಸ್ವಾಮಿ ರೆಡ್ಡಿ ಅಂತೇಳಿ. ನಮ್ದು ಆನೇಕಲ್ ತಾಲೂಕು. ಓಕೆ. ನಮ್ದು ಮೂಲತಃ ವ್ಯವಸಾಯ ಕುಟುಂಬನೇ. ಓಕೆ ಸರ್. ಈಗ ನಾನು ವಕೀಲನಾಗಿದ್ದೇನೆ. ಓ, ಅಡ್ವೊಕೇಟಾ ಸರ್ ನೀವು? ಹೌದು. ಸೂಪರ್. ಆದ್ರೂ ನನಗೆ ವ್ಯವಸಾಯದ ಬಗ್ಗೆ ಒಲವು ಜಾಸ್ತಿ ಇದೆ. ಅದರಿಂದ ನಮ್ದು ಸ್ವಂತ ಜಮೀನು ಇದೆ. ಸ್ವಂತ ಜಮೀನಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ವಿ. ವ್ಯವಸಾಯ ಅಂದ್ರೆ ನಮ್ದೆಲ್ಲ ತೋಟಗಾರಿಕೆ ಬೆಳೆಗಳೇ ಬೆಳೀತಾ ಇರೋದು. ಇಲ್ಲಿ ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಸಾಗನಹಳ್ಳಿ ಗ್ರಾಮದಲ್ಲಿ ಜಮೀನಿದೆ. ಜಮೀನಲ್ಲಿ ತೋಟಗಾರಿಕೆ ಬೆಳೆ ದಾಳಿಂಬೆ ಬೆಳೀತಾ ಇದ್ದೀವಿ. ಮತ್ತೆ ಅಂಜೂರ ಬೆಳೀತಾ ಇದ್ದೀವಿ. ಮತ್ತೆ ಬೆಣ್ಣೆಹಣ್ಣು, ಬಟರ್ ಫ್ರೂಟ್ ಅದು ಇದೆ. ನಿಂಬೆಹಣ್ಣು ಇದೆ. ಆಮೇಲೆ ಪಪ್ಪಾಯ ಇದೆ. ಬಾಳೆ ಇದೆ. ತೆಂಗು ಇದೆ. ಆಮೇಲೆ ಇದು ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ನಿಂಬೆ ಇದೆಲ್ಲ ಇದೆ. ಇದ್ರ ಜೊತೆಗೆ ತೆಂಗುನು ಇದೆ. ಇದೆಲ್ಲ ತೋಟಗಾರಿಕೆ ಬೆಳೆ ಬೆಳೀತಾ ಇದ್ದೀವಿ ನೀವು? ಬೆಳೀತಾ ಇದ್ದೀವಿ. ಬೆಳೀತಾ ಇದ್ದೀವಿ. ಮತ್ತೆ ಕಬ್ಬು ಬೆಳೀತಾ ಇದ್ದೀವಿ. ಇದೆಲ್ಲ ನನಗೆ ಒಂದು ಹಾಬಿ. ಬೆಳಿಬೇಕು, ಒಂದು ವ್ಯವಸಾಯಕ್ಕೆ ಉತ್ತೇಜನ ಕೊಡ್ಬೇಕಂತಂದು ಮಾಡ್ತಾ ಇದ್ದೀವಿ. ಮತ್ತೆ ಇದನ್ನೆಲ್ಲಾನು ನನ್ನ ಮಗ ದೀಕ್ಷಿತ್ ಅಂತಂದೇಳಿ, ಅವರು ಮಾಸ್ಟರ್ ಡಿಗ್ರಿ ಸ್ಟ್ರಕ್ಚರಲ್ ಡಿಸೈನ್ ಇಂಜಿನಿಯರ್. ಅವ್ರಿಗೂ ವ್ಯವಸಾಯದ ಬಗ್ಗೆ ಒಲವಿದೆ. ಅವ್ರಿಗೂ ವ್ಯವಸಾಯದ ಬಗ್ಗೆ ಒಲವಿರೋದ್ರಿಂದ ಅವ್ರು ಇವಾಗ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಅವರೇ ಇದರಲ್ಲಿ ನಿಮ್ಮ ಕೃಷಿಗೆ ಅವರು ಕೈ ಜೋಡಿಸಿದ್ದಾರೆ. ಸೂಪರ್ ಅಲ್ಲ ಸರ್? ನಮ್ಮ ಫ್ಯಾಮಿಲಿ ಎಲ್ಲ ಪೂರ್ತಿ ಕೈ ಜೋಡಿಸಿದ್ದಾರೆ. ತುಂಬಾ ಒಳ್ಳೆ. ಮನೆಯವರು ಕೈ ಜೋಡಿಸಿದ್ದಾರೆ. ಇದ್ರ ಜೊತೆಗೆ ಇವರು 2-3 ಸಾರಿ ಕನ್ನೇರಿ ಮಠ, ಬೆಳಗಾಂ ಕನ್ನೇರಿ ಮಠಕ್ಕೂ ಹೋಗಿ ಅಲ್ಲಿನೂ ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ, ಫಾರ್ಮಿಂಗ್ ಮಾಡಿ ಅವರಿಂದ ಸರ್ಟಿಫಿಕೇಟ್ ತಂದಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಮೀನುಗಾರಿಕೆ, ಆಮೇಲೆ ಮಲೆನಾಡು ಗಿಡ್ಡ ಹಸು ಸಾಕ್ತಾ ಇದ್ವಿ. ಎಲ್ಲ ಇದೆ, ಎಲ್ಲ ನೋಡ್ಕೊಂತ ಇದ್ದಾರೆ. ವ್ಯವಸಾಯದಲ್ಲಿ ಮೂಲತಃ ನಾವು ಹುಟ್ಟಿದಾಗ್ಲಿಂದ ವ್ಯವಸಾಯಗಾರ ಆಗಿರೋದ್ರಿಂದ ನನ್ನ ಪ್ರೊಫೆಷನ್ ಬೇರೆ ಇರ್ಬೋದು, ಬಟ್ ವ್ಯವಸಾಯಕ್ಕೆ ಒಂದು ಉತ್ತೇಜನ ಕೊಡ್ಬೇಕು, ಮುಂದಿನ ಪೀಳಿಗೆಗೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದ್ವಿ. ಅದಕ್ಕೆ ತಕ್ಕದಂಗೆ ಸರಿ ಸುಮಾರು ಲಾಭನೂ ಆಗ್ತಾ ಇದೆ. ಬಟ್ ವ್ಯವಸಾಯಕ್ಕೆ ಮೂಲತಃ ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ ಎಲ್ಲಾನು ಮನೆ ಮಂದಿ ಎಲ್ಲಾನು ಅದಕ್ಕೆ ಕೈ ಜೋಡಿಸಿದ್ರೆ ವ್ಯವಸಾಯ ಆಗುತ್ತೆ. ಹೌದು ಸರ್, ಕರೆಕ್ಟ್. ಇಷ್ಟು ನನ್ನ ಕಿರು ಪರಿಚಯ. ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂತಂದ್ರೆ ಪ್ರೌಡ್ ಫೀಲ್ ಆಗುತ್ತೆ. ನೀವು ಇಷ್ಟೊಂದು ಬೆಳೆಗಳನ್ನ ಬೆಳೆದು ಅದು ಖುಷಿಯಿಂದ ಹೇಳ್ಕೊಂತೀರಿ ಲಾಭದಲ್ಲಿ ಇದ್ದೀನಿ ಅಂತ. ಸರ್, ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ತೀರಾ ಸರ್ ನೀವು? ಮಾರ್ಕೆಟಿಂಗ್ ನಾವು ಕೆಲವೆಲ್ಲ ಮಾರ್ಕೆಟಿಂಗ್ ಡೈರೆಕ್ಟ್ ಮಾರ್ಕೆಟ್ ಅಲ್ಲೇ ಲೋಕಲ್ ಮಾರ್ಕೆಟ್ ಕೊಡ್ತೀವಿ. ನಿಮ್ಗೆ ಮೆಟ್ರೋ ಸಿಟಿ ಹತ್ರ ಆಗಿರೋ ಮಾರ್ಕೆಟಿಂಗ್ ಅಲ್ಲಿ ಕೊಡ್ತಾ ಇದೀವಿ. ಮಿಕ್ಕದೆಲ್ಲಾನು ಆನ್ಲೈನ್ ಅಲ್ಲಿ ನನ್ನ ಮಗ ಆನ್ಲೈನ್ ಅಲ್ಲಿ ಅವನು ಕೊಡ್ತಾನೆ. ಸೂಪರ್. ಆನ್ಲೈನ್ ಮಾರ್ಕೆಟಿಂಗು ಇದೆ. ಸೂಪರ್ ಅಲ್ಲ ಸರ್? ಇದ್ರ ಜೊತೆಗೆ ಜೇನ್ ಪೆಟ್ಟಿಗೆನೂ ಒಂದಷ್ಟು ಇಟ್ಟಿದೀವಿ. ಜೇನ್ ಪೆಟ್ಟಿಗೆನೂ ಇಟ್ಟಿದ್ದೀವಿ. ಎಲ್ಲಾನು ಸ್ವಲ್ಪ ಮಾಡ್ರನ್ ಆಗಿ SCN ಮಾಡೆಲ್ ಫಾರ್ಮ್ ಅಂತ ಮಾಡ್ಕೊಂಡು ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಿಮ್ಮ ಏನಂತಂದ್ರೆ ಇವಾಗ ರಾಯಚೂರಿಗೆ ಬಂದಿರೋ ಉದ್ದೇಶ ಸ್ವಲ್ಪ? ರಾಯಚೂರಿಗೆ ಬಂದಿರೋ ಉದ್ದೇಶ ಅಂದ್ರೆ ನಮ್ದು ಈ ಅಂಜೂರ ತೋಟ ಇದೆ. ಅಂಜೂರ ತೋಟದಲ್ಲಿ ಅಂಜೂರ ಬೆಳೀತಾ ಇದ್ದೀವಿ. ಅದು ಅಂಜೂರ ಬೆಳೆಯೋದ್ರೆ ಅಂಜೂರ ಮೌಲ್ಯವರ್ಧನ, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡ್ಬೇಕಂತ ಹೇಳಿ. ಸರ್, ಏನ್ ಪ್ಲಾನ್ ಇದೆ? ಯಾವ ತರ ಮಾಡ್ಬೇಕಂತ ಪ್ಲಾನ್ ಅಂತಂದ್ರೆ ಸೋಲಾರ್ ಡ್ರೈಯರ್ ಮಾಡಿ, ಸೋಲಾರ್ ಡ್ರೈಯರ್ ನಲ್ಲಿ ಅಂಜೂರ ಒಣಗಿಸಿ ಒಣ ಅಂಜೂರ ಮಾಡ್ಬೇಕಂತ ಹೇಳಿ ಅದಕ್ಕೆ ಗೈಡೆನ್ಸ್ ಇಲ್ಲಿ ಡಾಕ್ಟರ್ ಕುರುಬರ್ ಅಂತಂದೇಳಿ ಪ್ರೊಫೆಸರ್ KVK ಪ್ರೊಫೆಸರ್ ಅವ್ರು ಮೀಟ್ ಮಾಡಿ ಅವ್ರ ಗೈಡೆನ್ಸ್ ತೆಗೆದುಕೊಂಡು ಅವರಿಂದ ಮತ್ತೆ ಅದರಲ್ಲಿ ಬೇರೆ ಬೇರೆ ಜಾಮು, ರೋಲ್ ಮಾಡೋದು, ಇನ್ನು ಯಾವ್ದು ಬೇರೆ ಬೇರೆ ರೀತಿಯಲ್ಲಿ ಇದೆ ಅಂತಂದ್ರು. ಅದರಿಂದ ಅವ್ರ ಹತ್ರ ಗೈಡೆನ್ಸ್ ತೆಗೆದುಕೊಂಡು ಅದಂತ ಮುಂದುವರಿಯೋಣ, ಬೇರೆ ರೈತರಿಗೂ ಒಂದು ಮಾಡೆಲ್ ಆಗಿ ಮಾದರಿ ಆಗ್ಲಿ ಅಂತಂದೇಳಿ ಹೆಚ್ಚು ಜನ ಇವತ್ತು ಯುವಕರು ಸ್ವಲ್ಪ ವ್ಯವಸಾಯದ ಕಡೆ ಗಮನ ಕೊಡ್ಲಿ ಅಂತ. ಇಲ್ಲ ಅಂದ್ರೆ ವ್ಯವಸಾಯ ನಷ್ಟ ಹೋಗುತ್ತೆ, ನಾಳೆ ದಿವಸ ವ್ಯವಸಾಯ ಮಾಡದೇ ಇರೋರು ಆಗ್ಬಿಡ್ತಾರೆ. ಅದರಿಂದ ಅವ್ರಿಗೆಲ್ಲ ಒಂದು ಅನುಕೂಲ ಆಗ್ಲಿ ಅಂತಂದೇಳಿ. ಇವಾಗ ಇಲ್ಲಿವರೆಗೆ ಯಾವ್ದಾದ್ರು ಮಾಡಿದೀರಾ ಸರ್? ಸೋಲಾರ್ ಡ್ರೈಯರ್ ಹಾಕಿದೀವಿ, ನಾವೇ ಒಣಗಿಸಿ ಕೊಡ್ತಾ ಇದ್ದೀವಿ. ಮತ್ತೆ ಜಾಮು ಮಾಡಿದ್ದೀವಿ, ಮತ್ತೆ ನುಗ್ಗೆ ಪೌಡರ್ ಮಾಡಿದ್ದೀವಿ, ಮತ್ತೆ ಕರಿಬೇವು ಪೌಡರ್ ಮಾಡಿದ್ದೀವಿ. ಇವೆಲ್ಲ ಮಾಡ್ತೇವೆ. ಅದು ಸ್ಮಾಲ್ ಕ್ವಾಂಟಿಟಿನಲ್ಲಿ ಸ್ವಲ್ಪ ಮಾಡ್ತಾ ಇದ್ವಿ. ಅದಕ್ಕಿಂತ ಹೆಚ್ಚು ನಮಗೆ ಒಂದು ತಂತ್ರಜ್ಞಾನದ ಬಗ್ಗೆ ಒಂದು ಇದು ಬೇಕಾಗುತ್ತೆ, ಸಲಹೆ ಬೇಕಾಗುತ್ತೆ. ಅದರಿಂದ ಅವ್ರ ಕಡೆಯಿಂದ
ತೆಗೆದುಕೊಳ್ಳೋ ಅಂತ ಬಂದಿದ್ದೀವಿ. ಓಕೆ, ಇಷ್ಟೆಲ್ಲ ಮಾಡ್ತಿದ್ರಲ್ಲ, ನೀವು ಆರ್ಗ್ಯಾನಿಕಲ್ ಮಾಡ್ತಿದ್ರಾ ಅಥವಾ ಇನ್ಆರ್ಗ್ಯಾನಿಕಲ್ ಮಾಡ್ತಿದ್ರಾ ಸರ್? ಕೆಲವೆಲ್ಲ ಆರ್ಗ್ಯಾನಿಕ್ ನಲ್ಲೂ ಮಾಡ್ತಾ ಇದೀವಿ, ಕೆಲವು ಇನ್ಆರ್ಗ್ಯಾನಿಕ್ ನಲ್ಲೂ ಮಾಡ್ತಾ ಇದೀವಿ. ಓಕೆ, ಹಾ. ಸರ್, ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಗಳು ಜಾಮ್ ಆಗಿರ್ಬೋದು, ರೋಲ್ ಆಗಿರ್ಬೋದು, ಏನಾದರೂ ಬೇಕಂದರೆ ನನ್ನ ವಿಡಿಯೋ ನೋಡ್ತಾ ಇರೋಂಥ ವೀಕ್ಷಕರಿಗೆ ಏನಾದರೂ ನಿಮ್ಮ ಪ್ರಾಡಕ್ಟ್ ಬೇಕು ಅಂತಂದ್ರೆ ನೀವೇನಾದರೂ ಆನ್ಲೈನ್ ಸರ್ವಿಸ್ ಏನಾದರೂ ಕೊಡೋ ಚಾನ್ಸ್? ಕೊಡ್ತೀವಿ. ಆ ಟೈಮ್ನಲ್ಲಿ ಆ ಪ್ರಾಡಕ್ಟ್ ಇದ್ರೆ ಕೊಡ್ತೀವಿ. ಓಕೆ, ಇಲ್ಲ ಅಂದ್ರೆ ಟೈಮ್ ತೆಗೆದುಕೊಂಡು ಅದು ಮಾಡ್ಕೊಡ್ತೀವಿ. ಆ ಥರನೂ ಇದೆ. ಇವಾಗ ಇಲ್ಲಿಗೆ ಏನಾದರೂ ಯಾವುದಾದ್ರೂ ಒಂದು ಡೆಮೋಗ್ ಅಂತೇಳಿ ಏನಾದರೂ ತಂದಿದ್ದೀರಾ ಸರ್? ಡೆಮೋಗೆ ಅಂತಂದು ಒಂದು ಡ್ರೈ ಬನಾನಾ ಇದು ತಂದಿದ್ದೀರಾ ಸರ್? ತಂದಿದ್ದೀವಿ. ಓಕೆ, ಅದನ್ನ ನೋಡೋಣ ಸರ್? ಅದು ನೋಡ್ಬೋದು. ಓಕೆ, ಅದು ಸರ್, ಅದು ಒಂದು ಪ್ರಾಡಕ್ಟ್ ಕೊಡಿ ಸರ್, ಅದನ್ನ ನೋಡೋಣ. ಡೆಮೋಗ್ ತಂದಿರೋದು ಅವ್ರಿಗೆ ಕೊಡಿ, ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್, ಇವಾಗ ನೀವು ತಂದಿರೋಂಥ ಪ್ರಾಡಕ್ಟ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಯಾವ ತರ ಇದು, ಏನು ಯಾವ್ದ್ರಲ್ಲಿಂದ ಮಾಡಿರೋದು? ಇದು ಏಲಕ್ಕಿ ಬನಾನಾ ಬಾಳೆಹಣ್ಣು. ಏಲಕ್ಕಿ ಬಾಳೆಹಣ್ಣು. ಓಕೆ, ಹಣ್ಣು ಆದ್ಮೇಲೆ ಓಕೆ, ಚಿಪ್ಪೆ ಸುಲಿದು ಬಿಟ್ಟು ಅದನ್ನೆಲ್ಲ ಸ್ಲೈಸ್ ಕಟ್ ಮಾಡಿ ಓಕೆ, ಸೋಲಾರ್ ಡ್ರೈಯರ್ ನಲ್ಲಿ ಹಾಕಿ ಸೋಲಾರ್ ಡ್ರೈಯರ್ ನಲ್ಲಿ ಒಣಗಿಸಿರೋದು ಇದು. ಓಕೆ, ಬಾಳೆದು. ಓಕೆ, ಇದು ಕೀಪಿಂಗ್ ಕ್ವಾಲಿಟಿ ಎಷ್ಟು ದಿನ ಇರುತ್ತೆ ಸರ್? ಇದು ಕೀಪಿಂಗ್ ಕ್ವಾಲಿಟಿ ಒಂದು 3 months ಇರ್ಬೋದು. 3 months ತನಕ ಇರುತ್ತೆ. ಓಕೆ, ಇನ್ನು ಇದಲ್ದೆ ಇನ್ನು ಏನೇನ್ ಮಾಡ್ಬೇಕಂತ ಪ್ಲಾನ್ ಇದೆ ಸರ್? ಇನ್ನು ನಮಗೆ ಈಗ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ. ನುಗ್ಗೆ ಪೌಡರ್ ಮಾಡಿದ್ದೀವಿ. ಓಕೆ, ಕರಿಬೇವಿನ ಪೌಡರ್ ಮಾಡಿದ್ದೀವಿ. ಓಕೆ, ಮತ್ತೆ ದಾಸವಾಳ ಹೂವು ಒಣಗಿಸ್ಬಿಟ್ಟು ಪೌಡರ್ ಮಾಡಿದ್ದೀವಿ. ಓಕೆ, ಮತ್ತೆ ಅದ್ರ ಜೊತೆಗೆ ಅಂಜೂರ ಡ್ರೈ ಮಾಡಿದ್ದೀವಿ. ಓಕೆ, ಮಾಡ್ತಾ ಇದ್ದೀವಿ ತೋಟದಲ್ಲಿ. ನಮ್ಮ ತೋಟದಲ್ಲಿ ಪ್ಲಾನ್ಗಳು ಇದಾವೆ. ಇದೆ. ಓಕೆ, ನಿಂಬೆ ಹಣ್ಣು ಮತ್ತೆ ಡ್ರೈ ಮಾಡ್ಬೇಕು ಅನ್ನೋ ಪ್ಲಾನು ಇದೆ. ಓಕೆ, ಹಲಸಿನ ಹಣ್ಣು ಅದು ಚಿಪ್ಸ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಹಲಸಿನ ಚಿಪ್ಸ್ ಮಾಡ್ಬೇಕಂತ ಇದೆ. ಅಲ್ಲ, ಮುಂದೆ ನೆಕ್ಸ್ಟ್ ಅದನ್ನೆಲ್ಲ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಇವ್ರ ಹತ್ರ ಮಾಹಿತಿ ತೆಗೆದುಕೊಂಡು ಅದನ್ನ ಮುಂದೆ ಬರೋಂತ ಪ್ರಾಡಕ್ಟ್ ಗಳನ್ನ ನೀವು ಮಾಡೋದಕ್ಕೆ ಐಡಿಯಾ ತಗೊಳ್ಳೋದಕ್ಕೆ ನೀವು ಇವಾಗ ನಮ್ಮ ರಾಯಚೂರು ಕ್ರೇವಿಕಿಗೆ ಭೇಟಿ ಕೊಟ್ಟಿದ್ದೀರಿ ಅಂತ ಆಯ್ತು. ಓಕೆ, ಸೂಪರ್ ಅಲ್ಲ ಸರ್. ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ಒಂದು ಮಾತುಗಳನ್ನ ಕೇಳಿದ್ರೆ. ನೀವು ನಮ್ಮ ಯುವಕರಿಗೆಲ್ಲ ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದೆಲ್ಲ ಒಳ್ಳೇದಾಗ್ಲಿ ಸರ್. ನಿಮ್ಗೆ ಮುಂದಿನ ಫ್ಯೂಚರ್ ಎಲ್ಲ ತುಂಬಾ ಲಾಭದಾಯಕವಾಗಿರ್ಲಿ, ಎಲ್ಲಾ ರೀತಿಯ ಕನಸುಗಳು ನನಸಾಗ್ಲಿ ಅಂತ ನಾನು ನಮ್ಮ ವೀಕ್ಷಕರ ಪರವಾಗಿ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ತುಂಬಾ ಒಳ್ಳೇದಾಗ್ಲಿ ಸರ್. ಮತ್ತೆ ಈ ವಿಡಿಯೋ ನೋಡಿದವರು ಇದನ್ನ ಸ್ವಲ್ಪ ಅವರು ಅಳವಡಿಸ್ಕೊಂಡ್ರೆ, ಅದರಲ್ಲಿ 110% ಅದ್ರ ಅಳವಡಿಸ್ಕೊಂಡ್ರೆ ನಮಗೂ ಅದರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಎಸ್ ಸರ್, ತುಂಬಾ ಒಳ್ಳೇದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಓಕೆ ವೀಕ್ಷಕರೇ, ನೋಡಿ ಇವಾಗ ಇಷ್ಟೊತ್ತು ಕೇಳಿದ್ರಲ್ಲ ಆ ಸರ್ ಬಗ್ಗೆ. ಅವರ ಮಗ ಕೂಡ ಅವ್ರ ಕೈ ಜೋಡಿಸಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬನ್ನಿ ಅವ್ರ ಹತ್ರನೇ ಕೇಳೋಣ. ಸರ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ? ನನ್ನ ಹೆಸರು ದೀಕ್ಷಿತ್ ಅಂತ. ಸ್ವಲ್ಪ ಲೌಡ್ ಆಗಿರ್ಲಿ ಸರ್. ನನ್ನ ಹೆಸರು ದೀಕ್ಷಿತ್ ಅಂತ. ಓಕೆ, ನಂದು ಸ್ಟ್ರಕ್ಚರಲ್ ಮಾಸ್ಟರಿಂಗ್ ಆಗಿದೆ. ಓಕೆ, ನಾನು ಸ್ವಲ್ಪ ಸಸ್ಟೈನೇಬಲ್ ಆಗಿ ಮಾಡ್ಬೇಕು ಅಂತ ಇವಾಗ ಏನು ಸ್ಟೀಲ್ ಅಲ್ಲಿ ಸಿಮೆಂಟ್ ಅಲ್ಲಿ ಮಾಡ್ತಲ್ಲ ಅದನ್ನೇ ಬಿದ್ರಲ್ಲಿ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಸೂಪರ್ ಅಲ್ಲ ಸರ್. ಅದ್ರ ರಿಲೇಟ್ ಆಗಿ ಇಂಡೋನೇಷಿಯಾ ಬಾಲಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡೆಲ್ಲ ಬಂದಿದೀವಿ. ಓಕೆ, ನಮ್ಮ ಜಮೀನಲ್ಲೇನೆ ಸುತ್ತಲೂ ಒಂದ್ 4-5 ಬೇರೆ ಬೇರೆ ವೆರೈಟಿ ಬ್ಯಾಂಬು ಕೂಡ ಹಾಕಿ 4 years ಆಗಿದೆ. ತುಂಬಾ ಚೆನ್ನಾಗಿ ಗ್ರೋತ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಬಂದಿದ್ದ ಅದನ್ನ ಕಡಿಯೋದು ಅಲ್ಲೇ ಏನಾದ್ರು ಮನೆಗಳು, ಪೋಲ್ಟ್ರಿ ಶೆಡ್, ಹಸು ಶೆಡ್ ಇದೆಲ್ಲ ಮಾಡ್ಬೇಕಂತಾನು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದೀವಿ. ನೀವು ಬೆಳೆಯೋ ಬೆಳೆಗಳ ಬಗ್ಗೆ ಅಂತೂ ಲೀಸ್ಟ್ ಕೊಟ್ರು ನಿಮ್ ತಂದೆಯವರು. ಹೌದು. ಇವಾಗ ಸದ್ಯಕ್ಕೆ ನಿಮ್ ಕೈಲಿರೋಂತ ಬಾಳೆ ಚಿಪ್ಸ್ ನ ಬಗ್ಗೆ ನಿಮ್ ತಂದೆ ಡೀಟೇಲ್ಸ್ ಆಗಿ ಹೇಳಿಲ್ಲ. ಹೇಳಿ ಸರ್, ಇದನ್ನ ಯಾವ ತರ ಪ್ರೊಸೆಸ್ ಮಾಡಿದ್ರಿ, ಇದ್ರದ್ದು ಬೆಲೆ ಎಷ್ಟು, ಆಮೇಲೆ ಇದ್ರಲಿಂದ ಲಾಭ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಸರ್. ನೋಡಿ, ಇದು ಡ್ರೈ ಬನಾನಾ ಅಂತ. ಓಕೆ, ಸೊ ಇದಕ್ಕೆ ನ್ಯಾಚುರಲ್ ಆಗಿ ನಾರ್ಮಲ್ ಫಾರ್ಮರ್ ವ್ಯಾಲ್ಯೂ ಅಂದ್ರೆ ಕೆಜಿ 20 ರೂಪಾಯಿ. ಓಕೆ, ಯಾಕೆ ಅಂದ್ರೆ ಇದನ್ನ ನಾವು ಆರ್ಗ್ಯಾನಿಕ್ ಆಗಿ ಮಾಡಿದೀವಿ. ಆರ್ಗ್ಯಾನಿಕ್ ಆಗಿ ಮಾಡಿರೋದ್ರಿಂದ ಕಾಯಿ ಸಣ್ಣ ಬಂದಿದೆ. ಓಕೆ, ಮಾರ್ಕೆಟ್ ತಗೊಂಡ್ರೆ ತಗೊಳ್ಳೋದಿಲ್ಲ ಇದನ್ನ. ಓಕೆ, ಯಾರು ಮೂಸಿ ಕೂಡ ನೋಡೋದಿಲ್ಲ. ಸೊ ಇದ್ರ ವ್ಯಾಲ್ಯೂ ಇವಾಗ 20 ರೂಪಾಯಿ. ಓಕೆ, 20 ರೂಪಾಯಿ ವ್ಯಾಲ್ಯೂ ಇರೋದ್ರಿಂದ ನಾವು ಹೆಂಗೆ 200 ರೂಪಾಯಿ ಇಲ್ಲ 800 ರೂಪಾಯಿ ಮಾಡಬಹುದು ಅನ್ನೋದು ಒಂದು ಕಾನ್ಸೆಪ್ಟ್. ಬೇಸಿಕ್ ಏನಿಲ್ಲ, ಸೋಲಾರ್ ಡ್ರೈಯರ್ ಅಂತ ಬರುತ್ತೆ. ಸೋಲಾರ್ ಡ್ರೈಯರ್ ನಾವು ಮೇನ್ ಅಂಜೂರ ಬೆಳೆ ಹೇಳಿದ್ರಲ್ಲ, ಸೊ ಅದನ್ನ ಡ್ರೈ ಮಾಡಿ ಮಾರ್ತೀವಿ. ಅದೇ ಸೋಲಾರ್ ಡ್ರೈಯರ್ ಅಲ್ಲಿ ಇದೇ ಬನಾನಾ ಚೆನ್ನಾಗಿ ಹಣ್ಣಾಗಿ ಕಟ್ ಮಾಡಿ ಹಾಕಿದೇವಿ. ಒಂದು 10 ದಿವಸದಲ್ಲಿ ಈ ತರ ರೆಡಿ ಆಗುತ್ತೆ. ಇವಾಗ ಕೆಜಿ 20 ರೂಪಾಯಿ 30 ರೂಪಾಯಿ ಏಲಕ್ಕಿ ಬಾಳೆ ಏನ್ ಹೇಳಿದ್ನಲ್ವಾ, ಅದೇ ಇದು ಕೆಜಿ 800 ರೂಪಾಯಿ ಬೆಲೆ ಇದಕ್ಕೆ. ಸೂಪರ್ ಅಲ್ಲ ಸರ್. ಇವಾಗ ನಾವು ಬೆಂಗಳೂರಿಂದ ಬಂದಿದ್ದೀವಿ.
ತಿನ್ನಕ್ಕೆ ಬಾಳೆಹಣ್ಣು ತಂದಿರ್ತಿದ್ರೆ ಹೌದು ಇಷ್ಟ ತನಕ ಇರ್ತಾ ಇರ್ಲಿಲ್ಲ. ಇರ್ಲಿಲ್ಲ. ಸೊ ಇದು ಕೀಪಿಂಗ್ ಕ್ವಾಲಿಟಿ ಇದೆ. ಕೀಪಿಂಗ್ ಕ್ವಾಲಿಟಿ ಇದೆ. ಹಾ. ಬೇರೆ ಎಲ್ಲೋ ಮುರುಕು ಆಳು ಮುಳು ಆಮೇಲೆ ಹೆಲ್ದಿ ಕೂಡ ಆರೋಗ್ಯಕ್ಕೆ. ಆಳು ಮುಳು ತಿನ್ನೋ ಬದಲು ಇದನ್ನ ತಿನ್ಕೊಂಡು ಸೂಪರ್ ಒಂದು ಟೇಸ್ಟ್ ಕೂಡ ಕೊಟ್ಟಿದೀವಿ. ತುಂಬಾ ಸ್ವೀಟ್ ಇದೆ ಅಂತ. ಇದನ್ನ ಏನಾದ್ರು ಸಕ್ಕರೆ ಪಾಕದಲ್ಲಿ ಅದ್ದಿದಾರ ಅಂತ ಕೇಳ್ತಿದ್ರಲ್ಲ, ಏನಿಲ್ಲ, ಹಣ್ಣನ್ನ ಹಂಗೆ ಕಟ್ ಮಾಡಿ ಡ್ರೈ ಮಾಡಿರೋದು ಅಷ್ಟೇನೆ. ಓಕೆ. ಏನಾಗಿದೆ ಇದರಲ್ಲಿರೋ ನೀರಿನ ಅಂಶ ಕಮ್ಮಿ ಆಗಿದೆ, ಓಕೆ, ಸಕ್ಕರೆ ಅಂಶ ಉಳ್ಕೊಂಡಿದೆ. ಸೊ ನೀರಿನ ಅಂಶ ಕಮ್ಮಿ ಆದಾಗ ಅದು ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಓಕೆ ಸರ್, ಇವಾಗ ನನ್ನ ವಿಡಿಯೋ ನೋಡ್ತಾ ಇರೋಂಥ ವೀಕ್ಷಕರು ಇದನ್ನ ಏನಾದ್ರು ಬೇಕು ಅಂತ ಕೇಳಿದ್ರೆ ಅವ್ರಿಗೇನಾದ್ರು ತಲುಪಿಸೋ ಚಾನ್ಸಸ್ ಇದೆಯಾ ಆನ್ಲೈನ್ ಮುಖಾಂತರ ಅಥವಾ? ಹೌದು, ತಲುಪಿಸೋ ಚಾನ್ಸಸ್ ಇದೆ. ಓಕೆ, ನನ್ನ ನಂಬರ್ ನಿಮ್ಗೆ ಕೊಡ್ತೀನಿ. ಎಸ್ ಸರ್, ನಿಮ್ ಪರ್ಮಿಷನ್ ತಗೊಂಡು ನಾನು ನಿಮ್ ನಂಬರ್ ಕೂಡ ಈ ಡಿಸ್ಪ್ಲೇನ ಹಾಕಿರ್ತೀನಿ. ಸೊ ಯಾರಾದ್ರೂ ಇದೊಂದೇ ಅಲ್ಲ, ಇನ್ ಕೇಸ್ ಅವರು ಏನಾದ್ರು ಮಾಡ್ಬೇಕು, ನಮ್ ಫಾರ್ಮ್ ವಿಸಿಟ್ ಮಾಡ್ಲಿ. ಎಸ್ ಸರ್, ನಮ್ ಫಾರ್ಮ್ ಹೆಸರು SCN ಮಾಡೆಲ್ ಫಾರ್ಮ್ಸ್ ಅಂತ. ಓಕೆ, ಲೊಕೇಶನ್ ಸರ್? ಆ ಮಾಡೆಲ್ ಫಾರ್ಮ್ಸ್ ಏನಕ್ಕೆ ಅಂತಂದ್ರೆ ಅದೊಂದು ಮಾಡೆಲ್ ಆಗಿ ಮಾಡ್ಬೇಕು ಅಂತ. ಯಾರೇ ಏನೇ ಬಂದ್ರೆ ಅಲ್ಲೊಂದು ಇನ್ಫಾರ್ಮೇಶನ್ ಸಿಗ್ಬೇಕು. ಸೊ ಅದು ಬಂದ್ಬಿಟ್ಟು ಗೌರಿಬಿದನೂರು ಸಾಗನಹಳ್ಳಿಯಲ್ಲಿದೆ. ಓಕೆ, ಸೊ ಅಲ್ಲಿ ಮಾಡ್ತಾ ಇದೀವಿ. ಸೊ ಅಕ್ಕಪಕ್ಕದವ್ರು ಯಾರಾದ್ರೂ ಬಂದ್ರು ಕೂಡ ನಿಮ್ಮ ಫಾರ್ಮ್ ವಿಸಿಟ್ ಮಾಡಿದ್ರೆ ಇನ್ನಷ್ಟು ಮೋರ್ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ನಿಮ್ಗೆ. ಇನ್ನು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಓಕೆ, ಏನು ಹೇಳಕ್ ಬಯಸ್ತೀರಾ ಸರ್? ನೀವೊಬ್ಬ ಯುವಕರಾಗಿ ನಿಮ್ಮ ತಂದೆಗೆ ಅಗ್ರಿಕಲ್ಚರಲ್ಲಿ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಸೊ ಮುಂದಿನ ಪೀಳಿಗೆ ರೈತರಿಗೆ, ಯುವಕರಿಗೆ ನಿಮ್ಮ ಒಂದು ಸಲಹೆ ಕೊಡೋದಾದ್ರೆ ಏನು ಕೊಡ್ತೀರಾ? ಸರಿ, ಇವಾಗ AI ಬಂದ್ಮೇಲೆ ಓಕೆ, ಎಲ್ಲ ಕಂಪ್ಯೂಟರ್ ರಿಲೇಟೆಡ್ ಕೆಲಸಗಳೆಲ್ಲ ಹೋಗ್ತಿದ್ದಾವೆ. ಎಸ್, ಮನುಷ್ಯನಿಗೆ ಮೂಲ ಸೌಲಭ್ಯ ಬೇಕಾಗೋದು ಫುಡ್, ಬೆಡ್, ಫುಡ್, ಕ್ಲೋತಿಂಗ್ ಅಂಡ್ ಶೆಲ್ಟರ್, ಬಟ್ಟೆ. ಎಸ್ ಸರ್, ಫುಡ್ ಬೇಕೇ ಬೇಕು, ಯಾರಿಗಾದ್ರೂ ಬೇಕೇ ಬೇಕು. ಅದಿಲ್ಲದೆ ಏನು ಆಗಲ್ಲ. ನಾವು ಮೇನ್ ಇವಾಗ ಮಾಡ್ಬೇಕಾದ್ರೆ ಫುಡ್ ಹಾಳಾಗದೆ ನೋಡ್ಕೊಂಡ್ರೆ ಸಾಕು. ಎಸ್, ಅದನ್ನ ನಾವು ಪ್ರಿಸರ್ವ್ ಮಾಡಿ ಈ ತರ ಸೇಲ್ ಮಾಡಿ ಸ್ಟೋರ್ ಮಾಡ್ಕೊಂಡು ಸೇವ್ ಮಾಡಿದ್ರೆ ಅದ್ರಲ್ಲಿ ಒಳ್ಳೆ ದುಡ್ಡಿದೆ. ಹೌದು ಸರ್. ಸೊ ಒಬ್ಬ ರೈತನಾಗಿ ನನ್ ಕೈಲಾಗೋದು ಫುಡ್. ಸೊ ಅದನ್ನ ನಾನು ಪ್ರಿಸರ್ವ್ ಮಾಡ್ತೀನಿ, ಪ್ರಿವೆಂಟಿವ್ ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ, ಅದನ್ನ ನೆಕ್ಸ್ಟ್ ಕೆಲವು ತಗೊಂಡ್ ಹೋಗ್ತೀನಿ. ಸೂಪರ್ ಅಲ್ಲ ಸರ್? ಇನ್ನು ನಿಮ್ಮ ಕನಸುಗಳೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಕೂಡ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನಿಮ್ಮ ಎಲ್ಲ ಕನಸುಗಳು ನನಸಾಗ್ಲಿ, ಆದಷ್ಟು ಬೇಗ ನೀವು, ಆಮೇಲೆ ನೀವು ಇನ್ನೊಬ್ಬ ರೈತರಿಗೆ, ಯುವ ರೈತರಿಗೆ ಮಾದರಿ ಆಗಲಿ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಎಲ್ಲ ರೀತಿಯಲ್ಲಿ ಆಲ್ ದ ಬೆಸ್ಟ್ ಸರ್. ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸಾಕಷ್ಟು ಇದೆ, ಇಂಟ್ರೆಸ್ಟ್ ಇದೆ. ಯಾವಾಗ ಯಾರನ್ನ ಇದೆಯಲ್ಲಿ ನೀವೇನ ಬರೋವಾಗ ನಮ್ಮ ಫಾರ್ಮ್ ಒಂದ್ಸತಿ ವಿಸಿಟ್ ಮಾಡಿ. ಎಸ್ ಸರ್, ನಾವ್ ಏನ್ ಕೊಟ್ಟಿವಿ ಅದು 1% ಕೂಡ ಇನ್ಫಾರ್ಮೇಶನ್ ಇಲ್ಲ. ಅದು ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ಯಾರೇ ಆಗ್ಲಿ ನೋಡ್ತಿರೋದಾಗ್ಲಿ ನಮ್ಮ ಫಾರ್ಮ್ ಗೆ ವಿಸಿಟ್ ಮಾಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರು ಇನ್ಫಾರ್ಮೇಶನ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬನ್ನಿ, ಸಿಗ್ತೀವಿ. ಇನ್ನು ಅಡಿಷನಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಲೊಕೇಶನ್ ಕೂಡ ಆಡ್ ಮಾಡಿರ್ತೀನಿ ಸರ್. ಓಕೆ ಓಕೆ ಓಕೆ, ತುಂಬಾ ಒಳ್ಳೇದು ಸರ್. ಆಲ್ ದ ಬೆಸ್ಟ್. ನಿಮ್ಮೆಲ್ಲ ಕನಸುಗಳು ಆದಷ್ಟು ಬೇಗ ನನಸಾಗ್ಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಒಂದು ಮಾದರಿ ರೈತರ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಈ ಕೂಡಲೇ ಇನ್ನೊಬ್ಬ ರೈತರಿಗೆ ಶೇರ್ ಮಾಡೋದ್ರ ಮುಖಾಂತರ ಈ ಇನ್ಫಾರ್ಮೇಷನ್ನ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಅನಿಸಿಕೆನ ಆದಷ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.